ನಗರಿ ಬಾಗಲಕೋಟೆಯಲ್ಲಿ ಅದ್ದೂರಿ ರಾಜ್ಯೋತ್ಸವ ವಿದ್ಯುತ್ ದೀಪಗಳಿಂದ ಸಿಂಗಾರಗೊಂಡ ಲೋಕಾಪುರ ಪಟ್ಟಣ. ಬಸವೇಶ್ವರ ವೃತ್ತದಲ್ಲಿ ರಾರಾಜಿಸ್ತಾ ಇರುವಂತಹ ಕನ್ನಡ ಬಾವುಟ, ದುರ್ಗಾದೇವಿ ದೇಗುಲದಿಂದ ಮೆರವಣಿಗೆಯನ್ನ ಮಾಡಲಿರುವಂತಹ ಕನ್ನಡಿಗರು. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ವಿಶೇಷವಾಗಿ ಸಂಭ್ರಮಿಸಲಾಗುತ್ತೆ ಕನ್ನಡ ರಾಜ್ಯೋತ್ಸವ. ಅದೇ ರೀತಿಯಾಗಿ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲ ಕಡೆಯಲ್ಲೂ ಕೂಡ ಹಬ್ಬದ ವಾತಾವರಣ ಇರುವಂಥದ್ದು. ಇದೀಗ ಬಾಗಲಕೋಟೆಯಲ್ಲೂ ಕೂಡ ಅದ್ದೂರಿಯಾಗಿ ರಾಜ್ಯೋತ್ಸವ ಸಂಭ್ರಮಿಸುವುದಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಮನರಂಜನಾ ಕಾರ್ಯಕ್ರಮಗಳು ಇದೆ. ವಿದ್ಯುತ್ ದೀಪಗಳಿಂದ ಸಿಂಗಾರಗೊಂಡಿದೆ ಲೋಕಾಪುರ ಪಟ್ಟಣ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಬೀದಿಯಲ್ಲೂ ಕೂಡ ಇದೇ ತರದ್ದು ವಾತಾವರಣ ಇದೆ. ಪ್ರತಿ ಗಲ್ಲಿಯಲ್ಲೂ ಕೂಡ ಎಲ್ಲ ಕಡೆಯಲ್ಲೂ ವಿದ್ಯುತ್ ದೀಪಗಳು ರಾರಾಜಿಸ್ತಾ ಇರುವಂಥದ್ದು. ಇದು ಬಸವೇಶ್ವರ ವೃತ್ತದಲ್ಲಿ ರಾರಾಜಿಸ್ತಾ ಇರುವಂಥದ್ದು ಕನ್ನಡ ಬಾವುಟ. ದುರ್ಗಾದೇವಿ ದೇಗುಲದಿಂದ ಮೆರವಣಿಗೆಯನ್ನು ಮಾಡಲಿದ್ದಾರೆ ಕನ್ನಡಿಗರು. ಹಾಗಾಗಿ ಸರ್ವಸನ್ನದ್ಧವಾಗಿದೆ. ರಾತ್ರಿಗೆ ಎಲ್ಲದರ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಭಾಗಿಯಾಗಬೇಕು ಅಂತ ಆಹ್ವಾನವನ್ನು ಕೂಡ ನೀಡಲಾಗಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ. ಆನ್ಲೈನ್ ಮೂಲಕ ರಿಜಿಸ್ಟರ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಧಿಕೃತ ಆದೇಶವನ್ನು ಹೊರಡಿಸಿರುವಂತದ್ದು ರಾಜ್ಯ ಸರ್ಕಾರ. ಈ ಬಗ್ಗೆ ಒಬಿಸಿ ಆಯೋಗದಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ನೋಡಿ, ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಆಗಿದೆ. ಆದ್ರೆ ಕೆಲವು ಕಡೆಯಲ್ಲಿ ಇನ್ನೂ ಸಮೀಕ್ಷೆ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಿನ್ನಡೆ ಆಗ್ತಾ ಇದೆ. ಅದರಲ್ಲೂ ನಮಗೆ ಈ ಜಿಬಿಎ ವ್ಯಾಪ್ತಿಯಲ್ಲಿ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇರೋದು. ಅನ್ಕೊಂಡಿದ್ದ ದಿನಕ್ಕೆ, ಅನ್ಕೊಂಡಿದ್ದಂತ ಸಮಯಕ್ಕೆ ಈ ಜಾತಿ ಗಣತಿಯನ್ನ ಮುಗಿಸೋದಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಈಗ ಅಂತಂದ್ರೆ, ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರವಾಗಿ ನಮ್ಗೆ ಈ ಸಮೀಕ್ಷೆಗೆ ಅಂತ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸಮಯ ಕೊಡೋದಕ್ಕೆ ಆಗ್ತಾ ಇಲ್ಲ, ಅಥವಾ ಸಮೀಕ್ಷೆಗೆ ಅಂತ ಬಂದಂತ ಸಂದರ್ಭದಲ್ಲಿ ಮನೇಲಿ ಯಾರು ಇರೋದಿಲ್ಲ, ಬೀಗ ಹಾಕಿರತ್ತೆ, ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಕೊಂಡವರು ಈ ಆನ್ಲೈನ್ ಮುಖಾಂತರವಾಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ವಿದ್ಯಾಭ್ಯಾಸ, ಏನೇನ್ ಪ್ರಶ್ನೆಗಳು ಇದೆಯೋ ಅದಕ್ಕೆಲ್ಲ ಆನ್ಲೈನ್ ಮುಖಾಂತರವಾಗಿ ನೀವೆಲ್ಲದಕ್ಕೂ ಉತ್ತರ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಂತ. ಇದೊಂದು ಕೊನೆಯ ಪ್ರಯತ್ನ. ಯಾಕಂದ್ರೆ ಎಲ್ಲಾ ಕಡೆಯಲ್ಲೂ ಒಂದು 95%, 96% ಅಷ್ಟು ಸಮೀಕ್ಷೆ ಮುಕ್ತಾಯ ಆಗಿದ್ರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸ್ವಲ್ಪ ತೀವ್ರ ಹಿನ್ನಡೆ ಅನ್ನೋದಾಗ್ತಾ ಇದೆ. ಕೆಲವರು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕೆಲವರು ಮನೇಲೇ ಇರ್ತಾ ಇಲ್ಲ. ಹಂಗಂತ ಅವ್ರನ್ನ ಬಿಟ್ಬಿಡೋದಕ್ಕೂ ಆಗಲ್ಲ ಅಲ್ಲ. ಆ ಕಾರಣಕ್ಕಾಗಿ ಆನ್ಲೈನ್ ಮೂಲಕ ರಿಜಿಸ್ಟರ್ಗೆ ಅಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಅಧಿಕೃತ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಬಗ್ಗೆ ಒಬಿಸಿ ಆಯೋಗದಿಂದ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ಹೆಂಗ್ ನಾವು ರಿಜಿಸ್ಟರ್ ಮಾಡ್ಕೊಳ್ಬಹುದು, ಅದಕ್ಕೆಲ್ಲ ಸಂಬಂಧಪಟ್ಟಂತೆಗೆ ಸರ್ಕಾರದ ವತಿಯಿಂದ ಮತ್ತು ಹಿಂದುಳಿದ ಆಯೋಗದ, ಒಬಿಸಿ ಆಯೋಗದಿಂದ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ಕೂಡ ನೀಡಲಾಗುತ್ತೆ. ಸುತ್ತೋಲೆಯನ್ನು ಹೊರಡಿಸಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ. ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಆಗಿರುವಂತದ್ದು ಮತ್ತು ಆನ್ಲೈನ್ ಮುಖಾಂತರವಾಗಿ ರಿಜಿಸ್ಟರ್ಗೆ ಅವಕಾಶವನ್ನು ಕಲ್ಪಿಸ್ತಾ ಇರುವಂತದ್ದು. ಸೊ ಎಲ್ರಿಗೊಂದು ಪ್ರಶ್ನೆ ಇತ್ತು, ಯಾವಾಗ ಮುಗಿಯುತ್ತೆ, ಡೇಟು ಮುಂದಕ್ಕೆ ಹೋಗ್ತಾನೆ ಇದೆ ಅಂತ. ಆ ಕಾರಣಕ್ಕಾಗಿ ಇದನ್ನ ಹಾಗೆ ಬಿಟ್ರೆ ಸಮಸ್ಯೆ ಆಗ್ಬಹುದು, ಮಾಡ್ತಾ ಇದ್ರೆ ಇನ್ನೂ ಸಮಯ ಮುಂದಕ್ಕೆ ಹೋಗ್ಬೋದು ಅಂತ ಆನ್ಲೈನ್ ಬೆಸ್ಟ್. ಈಗೆಲ್ಲ ಆನ್ಲೈನ್ ಅಲ್ಲ, ಎಲ್ಲರ ಕೈಲೂ ಮೊಬೈಲ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಒಂದ್ 2 ನಿಮಿಷದ ಕೆಲಸ, ಒಂದು 5 ನಿಮಿಷದ ಕೆಲಸ ಫಿಲ್ ಮಾಡ್ಬಿಡೋಣ ಅಂತ ಮುಂದಾಗ್ತಾರೆ. ಸಮಯ ಸಂದರ್ಭ ಅನ್ನೋದು ಕೂಡ ಹೆಂಗೂ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡಿ, ಜಾತಿ ಗಣತಿ ಅಂತ ಬಂದಾಗ ಮೊದಲಿಗೆ ಒಂದಷ್ಟು ಸಮಸ್ಯೆಗಳಾಯ್ತು. ಅದು ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ಸ್ ಆಯ್ತು ಅಂತ ಹೇಳ್ತಾ ಇದ್ರು. ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್, ಸರ್ವರ್ ಡೌನ್ ಇದೆ, ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇಲ್ಲ, ಅಥವಾ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ಡೇಟಾ ಫುಲ್ ಅಪ್ಲೋಡ್ ಆಗ್ತಾ ಇಲ್ಲ ಸರ್ವರ್ ಡೌನ್ ಇರೋದ್ರಿಂದ ಅಂತ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪ್ರಾರಂಭಿಕ ಹಂತದಲ್ಲಿ ಹಿನ್ನಡೆ ಆಗಿದ್ದು ಹೌದು. ಆಮೇಲೆ ಅದು ಪಿಕಪ್ ಆದ್ರೂ ಕೂಡ ನಮಗೆ ಈ ಜಿಬಿಎ ವ್ಯಾಪ್ತಿಯಲ್ಲಿ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ತೀವ್ರ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಆಲ್ರೆಡಿ
ಆಲ್ರೆಡಿ ಒಂದು ಟೈಮ್ ಏನಿತ್ತು ಅದನ್ನ ಮುಂದಕ್ಕೆ ಹಾಕೊಂಡು ಹೋದ್ರು, ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರು, ಮತ್ತೆ ಮತ್ತೆ ಅದನ್ನ ಮಾಡ್ತಾ ಇರೋದಕ್ಕೆ ಸರಿ ಆಗಲ್ಲ. ಹಾಗಾಗಿ ಆನ್ಲೈನಲ್ಲಿ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಅಧಿಕೃತವಾಗಿ ಅನೌನ್ಸ್ ಆಗೋವರೆಗೂ ನಾವು ಕಾಯ್ಬೇಕಲ್ಲ. ಈಗ ಅಧಿಕೃತವಾಗಿ ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಸದ್ಯಕ್ಕೆ ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಆಗಿದೆ, ಬಟ್ ಆನ್ಲೈನ್ ಮುಖಾಂತರವಾಗಿ ರಿಜಿಸ್ಟರ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಯಾರೆಲ್ಲ ನೇರವಾಗಿ ಮ್ಯಾನ್ಯುಲ್ ಆಗಿ ಅಂದ್ರೆ ನಿಮ್ಮ ಮನೆಗೆ ಬಂದು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೋ ಅಂಥವರು ಈ ತರ ಆನ್ಲೈನ್ ಮುಖಾಂತರವಾಗಿ ನೀವು ಫಿಲ್ ಮಾಡ್ಕೊಳ್ಬಹುದು. ಇದೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೂ ಕೂಡ ಕಂಪ್ಲೀಟ್ ಆಗುತ್ತೇನೋ ಅನ್ನೋದೊಂದು ಭರವಸೆಯನ್ನ ಇಟ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ ಅದರಲ್ಲೂ ಎಷ್ಟೆಲ್ಲ ಜನ ಉತ್ಸಾಹ ತೋರಿಸ್ತಾರೆ, ನಿರಾಸೆ ತೋರಿಸ್ತಾರೆ ಅಂತ. ಕೆಲವರಿಗೆ ಇದು ಹೆಂಗಾಗ್ಬಿಡ್ತು ಅಂತಂದ್ರೆ ಕಾಂಗ್ರೆಸ್ ಅವ್ರು ನಡೆಸ್ತಿರೋದು ನಾವ್ಯಾಕೆ ಭಾಗಿಯಾಗಬೇಕು ಅಂತ BJPಗವರು JDSನವ್ರು ಪ್ರಶ್ನೆ ಆಗ್ಬಿಡ್ತು. ಇನ್ನು ಕೆಲವು